ವೀಣೆ ತೊಗೊಂಡ್ರು, ವೀಣೆ ತೊಗೊಂಡಿದ್ದಾನೆ ಡೈ 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 ಅಂತ. ಸರಿ, ಒಂದು ಟ್ಯೂನ್ ಬಾರಿಸಿದ್ರು. ಡೈನ್ ಡೈ 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 ಡೈ. ಕನ್ಫ್ಯೂಸ್ ಆಗೋದು ನನಗೆ, ಇದೇನಿದು ಡೊಯ್ 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 ಅಂತ ಇವ್ರು ಇದಲ್ಲಿ ಬಾರಿಸ್ತಾ ಇದ್ದಾರೆ, ಇದು ಬಾರಿಸ್ತಾ ಇದ್ದಾರೆ, ಇದಕ್ಕೆ ಸಾಹಿತ್ಯ ಬರೆಯೋದು ಹೆಂಗಪ್ಪ, ಏನಪ್ಪ. ನಮಗೆ ಅವಾಗ ಇನ್ನೂ ಗೊತ್ತಿಲ್ಲ, ನಾವು ನಾವು ನಮಗೇನು ಗೊತ್ತಿಲ್ಲ. ನನಗೆ ಇವತ್ತು ಹೇಳ್ತೀನಿ, ಸ್ವರ ಗೊತ್ತಿಲ್ಲ, ತಾಳ ಗೊತ್ತಿಲ್ಲ, ರಾಗ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಧೈರ್ಯವಾಗಿ ಹೇಳ್ತೀನಿ, ಏನೂ ಗೊತ್ತಿಲ್ಲ. ಆದರೆ ಒಳ್ಳೆಯ ಹಾಡು ಹೆಂಗೆ ತೊಗೋಬೇಕು ಅನ್ನೋದು ನನಗೆ ಗೊತ್ತಿದೆ ಅಷ್ಟೇ. ಸೊ ಇದಕ್ಕೆ ನಮ್ಮ ಗುರುಗಳು ಉದಯಶಂಕರ್ ಅವರು ಇದ್ದರು ಅಲ್ಲೇ. ಸರಿ, ಡೊಯ್ 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 ಏನಂತಂದರೆ ಡಮ್ಮಿ ವರ್ಡ್ಸ್ ಹಾಕ್ತಾರೆ. ಡಮ್ಮಿ ವರ್ಡ್ಸ್, ಈ ಡೊಯ್ಗೆ ಏನು ವರ್ಡ್ ಬರುತ್ತೆ, ಅದಕ್ಕೇನು ಬರುತ್ತೆ, ಇದಕ್ಕೇನು ಬರುತ್ತೆ, ಡಮ್ಮಿ ವರ್ಡ್ಸ್ ಹಾಕ್ತಾರೆ. ಆ ಡಮ್ಮಿ ವರ್ಡ್ಸ್ ಏನೋ ಸ್ವಲ್ಪ ನೋಡ್ತಿರ್ತಾರೆ. ಆಮೇಲೆ ಡಮ್ಮಿ ವರ್ಡ್ಸಿಂದ ಆ್ಯಕ್ಚುಲ್ ವರ್ಡ್ಸ್ ಹಾಕ್ತಾರೆ. ಆ ಸಾಹಿತ್ಯಕ್ಕೆ, ಆ ಹಾಡಿಗೆ ಏನು ಬೇಕೋ, ಆ ರಾಗಕ್ಕೆ ಬೇಕಾದ ಸಾಹಿತ್ಯನ ಆಮೇಲೆ ತುಂಬ್ತಾರೆ. ಇಟ್ಸ್ ಎ ಗ್ರೇಟ್ ಆರ್ಟ್ ಫಾರ್ ದಿ ಸಾಂಗ್ ರೈಟರ್. ಸೊ ಇದಲ್ಲಿ ಹೆಂಗೆ ಬರೀತಾರೆ ಉದಯಶಂಕರ್ ಅಂತ ನಾನು ಕ್ಯೂರಿಯಸ್ಸಾಗಿ ನೋಡ್ತಾಯಿದ್ದೆ. ಡಮ್ಮಿ ವರ್ಡ್ಸ್ ಎಲ್ಲ ಆದಮೇಲೆ ಬರೆದ್ರು. ಏನು ಬರೆದ್ರು? ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವಕ್ಕೆ ಬಾಳೆ ಬಂಗಾರ, ನಾನೇನೇ ಬಾಳೆ ಬಂಗಾರ, ನಮ್ಮ ಸಂಸಾರ ಡೊಯ್ ಡೊಯ್ ಡೈ ಆನಂದ ಸಾಗರ ಡೊಡೈ. ಓಹೋ, ಡೊಯ್ ಡೊಯ್ ಡೊಯ್ಲಿ ಇಷ್ಟೊಂದಿದೆಯಾ ಅನ್ನೋದು, ಇದು ನಾನು ಎಷ್ಟು ದಿವಸ ಆದರೂ ಕೂಡ ಇವತ್ತೂ ಕೂಡ ನಾನು ಮರಿತಾ ಇಲ್ಲ ಇದನ್ನು. ವಾಟ್ ಅನ್ ಅಮೇಝಿಂಗ್ ಟ್ಯಾಲೆಂಟ್ ಫಾರ್ ದಿ ರೈಟರ್ ಆ್ಯಂಡ್ ದಿ ಡೈರೆಕ್ಟರ್ ಟು ನೋ ದಿ ಸಾಂಗ್. ಈ ಸಾಂಗು ಸಾಹಿತ್ಯ ಬರದೆ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೆ ರಾಗ ಸಂಯೋಜನೆಯಲ್ಲಿ ಡೈರೆಕ್ಟ್ರು ಓಕೆ ಮಾಡ್ತಾರೆ. ಆಮೇಲೆ ಮ್ಯೂಸಿಕ್ ಡೈರೆಕ್ಟ್ರು ಓಕೆ ಮಾಡಿದ್ಮೇಲೆ ಆಮೇಲೆ ರೈಟ್ರಿಗೆ ಸಿಚುವೇಶನ್ ಹೇಳ್ತೀವಿ ನಾವು. ಈ ಕಥೆ ಇದು ಯಾವ ಸನ್ನಿವೇಶದಲ್ಲಿ ಬರಬೇಕು, ನಮ್ಮ ಸಂಸಾರ ಅಂತ ಟೈಟ್ಲು, ಸುಖವಾಗಿರಬೇಕು, ಸಂತೋಷವಾಗಿರಬೇಕು. ಕಥೆನ ಡೈಲಾಗ್ಸು ಅವರೇ ಬರೆದಿರೋದ್ರಿಂದ ಯಾರು ಡೈಲಾಗ್ ಬರೆದಿರ್ತಾರೋ ಅಂಥವ್ರಿಗೆ ಈ ಸಾಂಗ್ ರೈಟಿಂಗ್ ವಿಲ್ ಬಿ ವೆರಿ ತುಂಬ ಈಸಿ ಆಗುತ್ತೆ. ಯಾಕೆಂದರೆ ಸ್ಟೋರಿ ಕಂಟೆಂಟ್ ಗೊತ್ತಿರುತ್ತೆ. ಕಂಟೆಂಟ್ ಇರೋ ಸಾಂಗ್ಗಳೇ ಯಾವತ್ತೂ ನಿಂತ್ಕೊಳ್ಳೋದು. ಇಲ್ಲದೆ ಹೋದರೆ ಏನಾಗುತ್ತೆ ಅಂದರೆ ಸುಮ್ಮನೆ ನಿನ್ನ ಕಣ್ಣು ಹಾಗೆ, ಇದು ಹಲ್ಲು, ಇದು ನಿನ್ನ ಮೂಗಿದು, ಆ ಥರ ಈ ಥರ, ಆಮೇಲೆ ಇದು ಬರದೆ ನಾನು ಕವನದ ಪುಟ ಸಂಪುಟ ಅದು ಇದು ಅಂತ ಆಗುತ್ತೆ. ಸೊ ಯಾವುದು ಅರ್ಥಗರ್ಭಿತವಾಗಿರುತ್ತೆ ಆ ಹಾಡುಗಳು ಯಾವಾಗಲೂ ನಿಂತ್ಕೋತೆ. ಕೆಲವು ಎಕ್ಸ್ಟ್ರಾರ್ನರಿ ಲವ್ ಸಾಂಗ್ಸ್ ಮಾತಾಡೋಂಗಿಲ್ಲ, ಅದು ಬೇರೆ ಅದು ಜಾನರೇ ಬೇರೆ ಅದು.